ಇನ್ನು ದೇವೇಗೌಡರ ಮನೆಗೆ ಹೋದಾಗ್ಲೆಲ್ಲ ಕೂಡ ಸಿದ್ದರಾಮಯ್ಯಗೆ ಊಟ ಹಾಕ್ತಾ ಇದ್ರು ಈ ತಾಯಿ. ಮನೆ ಮಗನಂತೆ ಸಿದ್ದರಾಮಯ್ಯನವರನ್ನ ಚೆನ್ನಮ್ಮ ನೋಡ್ಕೊಳ್ತಾ ಇದ್ರು. ಯಾರೇ ಹೋದ್ರೂ ಕೂಡ ಚೆನ್ನಮ್ಮ ಮಾತೃ ಹೃದಯದಿಂದ ಊಟವನ್ನ ಬಡಿಸ್ತಾ ಇದ್ರು. ಇದೆಲ್ಲವನ್ನ ಗೌಡರ ಬಳಿ ಸಿದ್ದರಾಮಯ್ಯ ನೆನಪಿಸ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಮಾತು ಕೇಳಿ ಗೌಡರ ಕಣ್ಣಲ್ಲಿ ನೀರು ದಳದಳನೆ ಬಂದಿರುವಂಥದ್ದು. ತಕ್ಷಣವೇ ದೇವೇಗೌಡರ ಕಣ್ಣೀರನ್ನ ಆವರಿಸಿದ್ದಾರೆ ಸಿದ್ದರಾಮಯ್ಯ. ಧೈರ್ಯವಾಗಿರಿ ಸರ್ ಎಂದು ಸಿದ್ದರಾಮಯ್ಯ ಧೈರ್ಯವನ್ನ ಹೇಳಿದ್ದಾರೆ. ಇಲ್ಲಿ ಸಿದ್ದು ಜನತಾ ಪರಿವಾರದಲ್ಲಿದ್ದಾಗ ಗೌಡರ ಜೊತೆ ಹೆಜ್ಜೆಯನ್ನ ಇಟ್ಟಿದ್ರು. ದೇವೇಗೌಡರ ಮನೆಗೆ ಸಿದ್ದರಾಮಯ್ಯನವರು ಯಾವಾಗೆಲ್ಲ ಹೋಗ್ತಾರೆ ಆಗೆಲ್ಲವೂ ಕೂಡ ಊಟ ಮಾಡಲೇಬೇಕು. ಮನೆ ಮಗನಂತೆ ಸಿದ್ದರಾಮಯ್ಯನವರನ್ನ ನೋಡ್ಕೊಳ್ತಾ ಇದ್ರು ಚೆನ್ನಮ್ಮ. ಮನೆಗೆ ಯಾರೇ ಹೋದ್ರೂ ಕೂಡ ಆಕೆ ಊಟ ಹಾಕದೆ ಕಳಿಸ್ತಾ ಇರಲಿಲ್ಲ, ಊಟ ಮಾಡಿಯೇ ಹೋಗಬೇಕಿರ್ತಿತ್ತು. ಸಿದ್ದರಾಮಯ್ಯನವರು ಯಾವಾಗ ಹೋದ್ರೂ ಕೂಡ ಆಕೆ ಊಟವನ್ನು ಮಾಡಿಯೇ ಕಳಿಸ್ತಾ ಇದ್ದಿದ್ದು. ಈ ಮಾತುಗಳನ್ನು ಸಿದ್ದರಾಮಯ್ಯನವರು ಈ ವೇಳೆ ಹೇಳಿರುವಂಥದ್ದು. ಇದೆಲ್ಲವನ್ನ ಕೇಳ್ತಾ ಇದ್ದಂತೆ ದೇವೇಗೌಡರ ಕಣ್ಣಲ್ಲಿ ನೀರು ಬಂದಿದೆ. ಧೈರ್ಯವಾಗಿರಿ ಸರ್ ಅಂತ ಹೇಳಿ ಧೈರ್ಯ ಹೇಳಿ ಅವರ ಕಣ್ಣೀರನ್ನು ಸಿದ್ದರಾಮಯ್ಯನವರು ಒರೆಸಿರುವಂಥದ್ದು. ಏನು ಸಿದ್ದರಾಮಯ್ಯನವರು JDSನಲ್ಲಿ ಇದ್ದಂತಹ ಸಮಯದಲ್ಲಿ ಯಾವಾಗ ಮನೆಗೆ ಹೋದರೂ ಕೂಡ ಚೆನ್ನಮ್ಮ ಊಟವನ್ನು ಮಾಡಿ ಅಂದರೆ ಉಪಚಾರವನ್ನು ಚೆನ್ನಾಗಿ ಮಾಡ್ತಾಯಿದ್ರು. ಅದೆಲ್ಲವನ್ನು ಕೂಡ ನೆನಪಿಸ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಈಗ ಅವರ ಮುಂದೆ ದೇವೇಗೌಡರ ಮುಂದೆ ಇದೆಲ್ಲವನ್ನು ನೆನಪಿಸ್ಕೊಂಡು ಹೇಳ್ತಾ ಇದ್ರೆ ದೇವೇಗೌಡರ ಕಣ್ಣಲ್ಲಿ ನೀರು ಬಂದಿದೆ. ತಕ್ಷಣವೇ ಸಿದ್ದರಾಮಯ್ಯನವರು ಅವರ ಕಣ್ಣೀರನ್ನು ಒರೆಸಿದ್ದಾರೆ. ಭುಜವನ್ನು ತಟ್ಟಿ ಅವರಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ಸಮಾಧಾನ ಮಾಡಿಕೊಳ್ಳಿ ಸರ್ ಅಂತ ಹೇಳಿ ಸಾಂತ್ವನವನ್ನು ಹೇಳಿರುವಂಥದ್ದು. ದೇವೇಗೌಡರ ಕಣ್ಣೀರನ್ನು ಹೊರಿಸಿದ್ದಾರೆ. ತಕ್ಷಣ ವಿಷಯ ತಿಳಿತಾ ಇದ್ದಂತೆ ತಕ್ಷಣವೇ ಸಿದ್ದರಾಮಯ್ಯನವರು ದೇವೇಗೌಡರ ನಿವಾಸಕ್ಕೆ ತೆರಳಿ ಸತತ 1 ಗಂಟೆಗಳ ಕಾಲ ದೇವೇಗೌಡರ ಮನೆಯಲ್ಲೇ ಇದ್ದರು. ಅವರಿಗೆ ಸಾಂತ್ವನವನ್ನು ಹೇಳಿದ್ದಾರೆ ಸಿದ್ದರಾಮಯ್ಯನವರು. ನೋಡಿ, ಸಿದ್ದರಾಮಯ್ಯನವರು JDS ಪಕ್ಷದಲ್ಲಿದ್ದ ಸಮಯದಲ್ಲಿ ಸಾಕಷ್ಟು ಒಡನಾಟ ಇತ್ತು. ರಾಜಕೀಯ ವಿಚಾರವಾಗಿ ಸಹಜವಾಗಿ ದೇವೇಗೌಡರ ಮನೆಗೆ ಸಿದ್ದರಾಮಯ್ಯನವರು ಆಗಾಗ ತೆರಳುತ್ತಾ ಇದ್ರು. ಮನೆ ಮಗನಂತೆ ಚೆನ್ನಮ್ಮ ಸಿದ್ದರಾಮಯ್ಯನವರನ್ನ ನೋಡ್ಕೊಳ್ತಾ ಇದ್ರು. ಮನೆಗೆ ಯಾರೇ ಹೋದರೂ ಕೂಡ ಆಕೆ ಮಾತೃ ಹೃದಯದಿಂದ ಎಲ್ಲರನ್ನೂ ಉಪಚರಿಸಿ ಕಳಿಸ್ತಾ ಇದ್ರು. ಊಟ ಮಾಡಿಯೇ ಹೋಗಬೇಕಿತ್ತು ಅಲ್ಲಿಂದ. ಅಷ್ಟು ಮಾತೃ ಹೃದಯ, ಎಲ್ಲರನ್ನ ನಗನಗುತ್ತಾ ಮಾತಾಡಿಸ್ತಾ ಇದ್ರು. ಇದೆಲ್ಲವನ್ನ ಈಗ ನೆಂದಿದ್ದಾರೆ ಸಿದ್ದರಾಮಯ್ಯನವರು. ತಕ್ಷಣ ವಿಷಯ ಏನು ತಿಳಿತಾ ಇದ್ದಂತೆ ದೇವೇಗೌಡರ ನಿವಾಸಕ್ಕೆ ತೆರಳಿದ್ದಾರೆ. ತಾಯಿಯ ದರ್ಶನವನ್ನು ಅಂತಿಮ ದರ್ಶನವನ್ನು ಪಡೆದುಕೊಂಡಿರುವಂಥದ್ದು. ಸಾಂತ್ವನವನ್ನು ಹೇಳಿದ್ದಾರೆ ಇಲ್ಲಿ. ಅಂದರೆ ಅವ್ರ ಜೊತೆ ಕಳೆದಂತಹ ಒಂದಷ್ಟು ಅಂದರೆ ಅವರು ಮನೆಗೆ ಹೋದಾಗ ಊಟ ಬಡಿಸಿದ್ದೇ ಆಗಿರಬಹುದು, ಈ ಎಲ್ಲ ಒಂದು ನೆನಪುಗಳಿಗೇನಿದೆ ಆ ನೆನಪುಗಳನ್ನು ಹಂಚಿಕೊಳ್ತಾ ಇರುವಂಥದ್ದು. ಆ ನೆನಪುಗಳನ್ನು ಹೇಳುತ್ತಾ ಇದ್ದಂತೆ ದೇವೇಗೌಡರ ಕಣ್ಣಲ್ಲಿ ನೀರು ಬಂದಿದೆ. ತಕ್ಷಣವೇ ಸಿದ್ದರಾಮಯ್ಯನವರು ಕಣ್ಣೀರನ್ನು ಒರೆಸಿದ್ದಾರೆ. ನೀವು ನೋಡ್ತಾ ಇರಬಹುದು ಸಿದ್ದರಾಮಯ್ಯನವರು ಕಣ್ಣೀರನ್ನು ಒರೆಸ್ತಾ ಇರುವಂತಹ ಒಂದು ಫೋಟೋ ಇರುವಂಥದ್ದು. ಜೊತೆಗೆ ಭುಜವನ್ನು ತಟ್ಟಿ ಸಮಾಧಾನ ಮಾಡ್ತಿದ್ದಾರೆ. ಸಮಾಧಾನ ಮಾಡಿಕೊಳ್ಳಿ ಸರ್ ಅಂತ ಹೇಳಿ ಸಾಂತ್ವನವನ್ನು ಹೇಳ್ತಿದ್ದಾರೆ.